ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನ್ ಸೊಸೆ ಅಂತ ಗೊತ್ತಾಗೋ ಒಳ್ಳೆ ದಿನ ಬರುತ್ತೆ. ಚಿಂತೆ ಮಾಡಬೇಡಿ, ಹೋಗಿ ಮಲ್ಕೊಳ್ಳಿ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಲ್ಕೋತೀನಿ, ನೀನು ಹೋಗಿ ಮಲ್ಕೋ. ಅವನಿಗೆ ನಮ್ಮ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ. ಅವನಿ ಮತ್ತೆ ನಿನ್ನ ಮಧ್ಯೆ ಸ್ನೇಹ ಸಂಬಂಧ ಮಾತ್ರ ಇರಬೇಕು, ಮತ್ತೆ ಯಾವ ಸಂಬಂಧನೂ ಇರಬಾರ್ದು. ನನಗೆ ಹೆಂಡತಿ ಆದೆ, ಆದ್ರೆ ನೀನಮ್ಮನ ದೃಷ್ಟಿಲಿ ಸೊಸೆ ಆಗ್ಲಿಲ್ಲ. ಮದುವೆ ವಿಷಯನ ಅವ್ರಿಗೆ ಹೇಳೋಕ್ಕಾಗಲ್ಲ, ಜಾತಕದ ವಿಷಯ ನಿನಗೆ ಹೇಳೋಕ್ಕಾಗಲ್ಲ. ಮೂರು ವಾರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿ. ಹಾಗೆ ಮಾಡ್ತೀವಿ ಸ್ವಾಮಿ, ಎಲ್ಲ ಒಳ್ಳೇದಾಗತ್ತೆ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರನಪ್ಪ, ಬನ್ನಿ ಕೂತ್ಕೊಳ್ಳಿ. ಮನಸ್ಸು ಹೊರಕ್ಕಾಗದೇ ಇರೋ ಭಾರದಿಂದ ಬಂದಿರೋ ಹಾಗೆ ಕಾಣ್ತಿದೆ. ಸಮಸ್ಯೆ ಏನು ಅಂತ ಹೇಳಿಮ್ಮ. ನನ್ನಂತ ಜಾತಕ ಇರೋ ಹುಡುಗಿನೇ ನನ್ನ ಮಗನಿಗೆ ಮದುವೆ ಮಾಡಿಸ್ಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಒಂದು ಸಮಯದಲ್ಲಿ ಆ ಆಸೆ ಕಣ್ಣಿಗೆ ತುಂಬಾ ಹತ್ರದಲ್ಲಿ ಕಾಣಿಸ್ತು. ಈಗ ಕತ್ಲೆಯಲ್ಲಿ ದೀಪ ಹುಡುಕದ ಹಾಗಿದೆ. ಸಂಬಂಧಗಳು ಒಪ್ಪಿಗೆ ಆಗ್ತಿಲ್ಲ, ಸಮಸ್ಯೆಗಳು ತೀರ್ತಾ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಎದುರಾಗ್ತಿರೋ ಆತಂಕಗಳನ್ನ ಸಹಿಸೋಕಾಗದೆ ಸೋತ್ ಹೋಗ್ತಾ ಇದ್ದೀವಿ. ನಮಗೆ ಪರಿಹಾರ ಸಿಕ್ಕೋ ಮಾರ್ಗ, ನಮ್ಮ ಮಗನಿಗೆ ಮದುವೆ ಆಗೋ ಪರಿಹಾರದ ಮಾರ್ಗ ತೋರಿಸಿ ಸ್ವಾಮಿಗಳೇ. ಹುಡುಗನ ಜಾತಕ ಕೊಡಿ ನೋಡೋಣ. ತಗೊಳ್ಳಿ. ಕಲ್ಯಾಣಗಳಿಗೆ ದಾಟಿರೋ ಹಾಗೆ ಹುಡುಗನ ಜಾತಕ ಹೇಳ್ತಿದ್ಯಮ್ಮ. ಆದರೆ ಮದುವೆ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಎಲ್ಲೋ ಏನೋ ತಪ್ಪಾಗಿದೆಯಮ್ಮ. ಒಂದು ಸಲ ಒಂದು ಕುಟುಂಬ ಕಳ್ಳ ಜಾತಕದಿಂದ ನಮ್ಗೆ ಮೋಸ ಮಾಡಕ್ ಹೊರಟಿದ್ರು. ಆ ಟೈಮಲ್ಲಿ ನಿಜವಾಗ್ಲೂ ನಮ್ಮ ಮಗನ್ ಮದ್ವೆ ಆಗೇ ಹೋಗಿರೋ ತರ ಊಹಿಸ್ಕೊಂಡಿದ್ವಿ. ನಾವು ಮಾಡಿರೋ ಅದೃಷ್ಟದಿಂದ ಆಗ ಅದರಿಂದ ತಪ್ಪಿಸ್ಕೊಂಡಿದ್ವಿ. ನಮ್ಮ ಸಮಸ್ಯೆಗೆ ಕಾರಣ ಏನು ಸ್ವಾಮಿಗಳೇ? ಒಂದೊಂದು ಸಾರಿ ಮನುಷ್ಯರು ಮಾಡ್ಕೊಳ್ಳೋ ಪಾಪಗಳು ಶಾಪಗಳಾಗಿ ಬದಲಾಗೋ ಅಪಾಯ ಇದೆ. ಹುತ್ತಕ್ಕೆ ಬೆಂಕಿ ಹಾಕಿದ್ರೆ ಹಾವು ಹಾಗೆ ಇಟ್ಟ ಹಾಗೆ. ಪುತ್ರ ಶೋಕನ ಉಳಿಸಿದ್ರೆ ಆ ತಂದೆ ತಾಯಿಗಳು ರಾಜನಿಗೆ ಶಪಿಸಿದ ಹಾಗೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಿಗಾದ್ರೂ ಅನ್ಯಾಯ ಮಾಡಿದ್ದೀರಾ? ಅಂಥ ಘಟನೆಗಳು ಏನಾರು ನಡೆದಿದ್ರೆ ನೆನಪು ಮಾಡ್ಕೊಳ್ಳಿ. ಒಬ್ಬರ ಉಸಿರು ಮತ್ತೊಬ್ಬರಿಗೆ ಶಾಪವಾಗಿ ಬದಲಾಗೋ ಅಪಾಯ ಇದೆ. ನಿಮ್ಮಿಂದ ಅಂಥದ್ದೇನಾದರೂ ನಡೆದಿದ್ರೆ ಅದನ್ನು ದೂರ ಮಾಡ್ಕೊಳ್ಳೋಕ್ಕೆ ಶಾಂತಿ ಪೂಜೆ ಮಾಡಬೇಕು. ಮಹಾಶಾಂತಿ ಯಾಗದಲ್ಲಿ ಬಾಧಿತ ವ್ಯಕ್ತಿನ ಕೂರಿಸಿ ಅವ್ರಿಗೆ ಬಟ್ಟೆನ ಕೊಟ್ಟು ಅವರ ಕೈಯಲ್ಲೇ ಆ ಯಾಗನ ಸಂಪೂರ್ಣ ಮಾಡಿಸ್ಬೇಕು.
ಆವಾಗ ದೈವಾನುಗ್ರಹದಿಂದ ಅವರ ಮನಸ್ಸು ಮಂಜಾಗಿ ಕರಗೋಗುತ್ತೆ. ನಿಮ್ಮ ಸಮಸ್ಯೆಗೂ ಶಾಶ್ವತ ಪರಿಹಾರ ಸಿಗತ್ತೆ. ನಾಳೆ ಒಳ್ಳೆ ದಿನ. ನೀವು ಯೋಚನೆ ಮಾಡಿಕೊಂಡು ನನಗೆ ಫೋನ್ ಮಾಡಿ. ಯಾಗದ ಏರ್ಪಾಟುಗಳನ್ನ ಮಾಡ್ತೀನಿ. ಯೋಚನೆ ಮಾಡಿ ನಿರ್ಧಾರ ಮಾಡ್ತೀವಿ ಸ್ವಾಮಿಗಳೇ. ಒಳ್ಳೇದಮ್ಮ, ತಗೊಳ್ಳಿ. ವೇದ, ಏನಾಯ್ತು? ನಮ್ಮಿಂದ ಯಾರಿಗಾದ್ರೂ ಅನ್ಯಾಯ ಆಗಿದ್ಯಾ ರೀ? ನೀವು ಬಯಸ್ತಿರೋ ಜಾತಕದ ಹುಡುಗಿ ಯಾವತ್ತೂ ಸಿಗಲ್ಲ. ಸಿಗ್ಬಾರ್ದಂತಾನೆ ನಾನ್ ಯಾವತ್ತೋ ಶಾಪ ಹಾಕಿದ್ದೀನಿ. ನಾವು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ ಅಂದ್ರೂ ನಮ್ಮಿಂದ ಅನ್ಯಾಯ ಆಗಿದೆ ಅಂದ್ರೆ ಅದು ಸುಜಾತ ಒಬ್ಬಳಿಗೆ. ಯಾವುದಾದ್ರೂ ರೀತಿಯಲ್ಲಿ ಸುಜಾತನ ನಮ್ಮ ಕುಟುಂಬಕ್ಕೆ ಸೇರಿಸ್ಕೊಂಡ್ರೆ ಅವಳು ಹಾಕೋ ಶಾಪಗಳು ತೊಲಗಿ ನಮ್ಮ ಶ್ರೀಕರ್ ಮದುವೆ ನಡೆಯುತ್ತೆ. ಅಂದ್ರೆ ಟೈಮ್ ನೋಡ್ಕೊಂಡು ಸುಜಾತನ ಭೇಟಿ ಮಾಡೋಣ ರೀ. ಸರಿ, ನಡಿ. ಇವತ್ತು ಶ್ರೀಕರ್ ಅವರ ಆಫೀಸಲ್ಲಿ ಜಾಬ್ಗೆ ಜಾಯ್ನ್ ಆಗ್ತಿದ್ದೀನಿ. ಅತ್ತೆ ಮಾವನವ್ರ ಆಶೀರ್ವಾದ ತಗೋಬೇಕು. ಆ ಚೆನ್ನೈ ಮುರಳಿ ಹಾಗೆ ಬಂದು ಹೀಗೆ ಹೊರಟೋದ. ಯಾಕೆ ಬಂದ್ನೋ ಯಾಕೆ ಹೊರಟೋದ್ನೋ ಏನು ಅರ್ಥ ಆಗ್ತಿಲ್ಲ. ಅತ್ತೆ ಮನೇಲಿರೋ ತಂಗಿನ ಮಾತಾಡ್ಸೋದಕ್ಕೆ ಬಂದ್ ಹೋಗಿರೋ ಹಾಗಿದೆ. ಆದ್ರೆ ಮುರಳಿ ಬಂದ್ ಹೋಗಿದ್ದಕ್ಕೆ ಮುಖ್ಯವಾದ ಉದ್ದೇಶ ಮಾತ್ರ ಅರ್ಥನೇ ಆಗ್ತಿಲ್ಲ. ರೋಡ್ ಮೇಲೆ ನಿಲ್ಸಿ ಎಷ್ಟೇ ಕೇಳಿದ್ರು ಮುರಳಿಯಿಂದ ಚಿಕ್ಕ ಕ್ಲೂ ಕೂಡ ಹೊರಗಡೆ ಬರಲಿಲ್ಲ. ಆ 3 ಕ್ಯಾರೆಕ್ಟರ್ಗಳು ನಡ್ಕೋತಿರೋ ಪ್ರಕಾರ ನನಗೆ ಚೆನ್ನಾಗಿ ಅರ್ಥ ಆಗ್ತಿರೋದು ಏನು ಅಂದ್ರೆ ಅವನಿ ಶ್ರೀಕರ್ ಮಧ್ಯೆ ಖಂಡಿತ ಏನೋ ರಿಲೇಶನ್ಶಿಪ್ ಇದೆ. ಅದಕ್ಕೇನೆ ಶ್ರೀಕರ್ ಅವನಿನ ತುಂಬಾ ಪ್ರೊಟೆಕ್ಟ್ ಮಾಡ್ತಾನೆ ಬಂದಿದ್ದಾನೆ. ಅದಕ್ಕೆ ಮನೆಯಿಂದ ಅವನಿನ ಕಳ್ಸೋದಕ್ಕೆ ಇಷ್ಟನೇ ಪಡ್ತಿಲ್ಲ. ಅಂದ್ರೆ ನನ್ ಮಾವ ನನ್ಗೆ ದೂರ ಆದಾಗೇನಾ? ನಾನು ಯಾವ್ದೋ ಕೆರೆನೋ ಬಾವಿನ ನೋಡ್ಕೋಬೇಕಾ? ಅಂಥ ಪರಿಸ್ಥಿತಿ ಬಂದ್ರೆ ಆ ಅವನಿನ ತಳ್ತೀನಿ ಹೊರತು ನಿನ್ನ ಮಾತ್ರ ನಾನ್ ಕಾಪಾಡ್ಕೋತೀನಿ. ಆಂಟಿ, 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 ಎಲ್ಲಿಗೆ ಹೋಗ್ತಿದ್ಯಾ? ಆಂಟಿ ಅಂಕಲ್ ಬಂದ್ಮೇಲೆ ಹೇಳ್ತೀನಿ. ಯಾಕೆ ನಮ್ಮ ಹತ್ರ ಹೇಳ್ಬಾರ್ದಾ? ಅವ್ರ ಹತ್ರ ಹೇಳ್ಬೇಕಾದ್ರೆ ಹೇಗೂ ಗೊತ್ತಾಗತ್ತಲ್ವಾ? ಅಂದ್ರೆ ಮನೆ ಓನರ್ ಆಗಿರೋ ನಾವು ಅಡುಗೆಯಲ್ಲಿ ಕರಿಬೇವಿಗೆ ಸಮಾನ ಅಂತ ಆಯ್ತು. ಈ ಅಮ್ಮನ ವಿಷಯ ಹೇಳೋದಕ್ಕೆ ದೊಡ್ಡವರು ಬಿಟ್ರೆ ನಾವು ಕೆಲ್ಸಕ್ಕೆ ಬರಲ್ಲ ಅಂತ ಆಯ್ತು. ಎಲ್ಲಿಗೆ ಹೊರಟಿದ್ಯಮ್ಮ? ಆಶೀರ್ವಾದ ಮಾಡಿ. ಏನ್ ವಿಶೇಷ? ನಂಗೆ ಜಾಬ್ ಸಿಕ್ತು. ಎಲ್ಲ ಒಳ್ಳೇದೇ ಆಗತ್ತೆ. ಎದ್ದೇಳಮ್ಮ. ಇಷ್ಟು ಒಳ್ಳೆ ಹುಡುಗಿ ನನ್ನ ಸೊಸೆ ಆಗಕ್ಕಾಗ್ಲಿಲ್ಲ. ಏನಾಯ್ತು ಆಂಟಿ? ಏನಿಲ್ಲಮ್ಮ. ಒಟ್ನಲ್ಲಿ ಜಾಬ್ ಸಿಕ್ತು.
ನಿನಗೆ ಕೊಡ್ಬೇಕಾಗಿರೋ 10,000ನ ಸದ್ಯದಲ್ಲೇ ಕೊಟ್ಬಿಡ್ತಾಳೆ ಬಾಮೈದ. ಆ ವಿಷಯ ನಾನು ಮರ್ತೋಗಿಲ್ಲ, ಖಂಡಿತವಾಗ್ಲೂ ಕೊಡ್ತೀನಿ. ನಿನ್ನೆ ನಿಮ್ಮ ಅಣ್ಣ ಬಂದಿದ್ನಲ್ಲ, ಆಗ ಅವನನ್ನು ಕೇಳಕ್ಕಾಗ್ಲಿಲ್ವಾ? ಆ ದುಡ್ಡನ್ನ ನನ್ನ ಸಂಪಾದನೆಯಲ್ಲೇ ತೀರಿಸ್ತೀನಿ. ಅದೆಲ್ಲ ಸರಿ, ಜಾಬ್ ಎಲ್ಲಿ ಸಿಕ್ಕಿದ್ಯಮ್ಮ? ಎಲ್ಲೂ ಅಲ್ಲ ಆಂಟಿ, ಬೇರೆ ಟ್ರಾವೆಲ್ ಕಂಪನಿಲಮ್ಮ. ಅವನಿ ರೆಸ್ಯೂಮಿಗೆ ತಕ್ಕಾಗ ಜಾಬ್ ಸಿಕ್ಕಿದೆ. ಒಟ್ನಲ್ಲಿ ಅನ್ಕೊಂಡಿದ್ದನ್ನ ಸಾಧಿಸ್ತಮ್ಮ. ಗ್ರೇಟ್. ಅವನಿ ಅಷ್ಟೇ ಅಪ್ಪ, ಏನಾದ್ರೂ ಅನ್ಕೊಂಡ್ರೆ ಸಾಧಿಸ್ತಾಳೆ. ಮನಸ್ಫೂರ್ತಿಯಾಗಿ ಕೇಳಿದ್ಲು ಅಂತಂದ್ರೆ ದೇವ್ರು ಅವನಿಗೆ ಕೊಟ್ಬಿಡ್ತಾನೆ. ನನಗೊಂದು ವಿಷಯ ಅರ್ಥ ಆಗದೆ ಕೇಳ್ತಾ ಇದ್ದೀನಿ. ನಿನ್ ಫ್ರೆಂಡ್ ಮುರಳಿ ಯಾಕೆ ಬಂದ, ದಿಢೀರಂತ ಯಾಕೆ ಹೊರಟೋದ? ನನಗೇನೂ ಅರ್ಥ ಆಗ್ಲಿಲ್ಲಪ್ಪ. ತಂಗಿನ್ ನೋಡೋದಕ್ ಬಂದಿದ್ದ, ನೋಡ್ದ ಹೊರಟು ಹೋದ. ಅದ್ರಲ್ಲಿ ಅರ್ಥ ಆಗ್ದಿರೋದಕ್ಕೆ ಏನಿದೆ? ಮಿಲಿಟರಿ ಅವರು ದೇಶ ರಹಸ್ಯನ ಬಯಲ್ ಮಾಡಲ್ಲ ಅಂತಾರೆ. ಹಾಗೇನೆ ನಿಮ್ಮ ಮುರಳಿ ಕೂಡ ಯಾವುದೋ ರಹಸ್ಯನ ಬಯಲು ಮಾಡ್ದೇನೆ ಹೊರಟೋಗಿದ್ದಾನೆ ಅಂತ ನಮ್ಮ ನಿಗಾ ವರ್ಗಗಳಿಂದ ಸಮಾಚಾರ. ನೀನೇನಂತೀಯ? ಅನಗತ್ಯವಾದ ವಿಷಯಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಅಂತೀನಿ. ಅವನಿ, ನಿನಗೆ ಆಫೀಸಿಗೆ ಟೈಮ್ ಆಯ್ತಲ್ವಾ, ನೀನು ಹೊರಡು. ಹೋಗಿ ಬರ್ತೀನಿ ಆಂಟಿ. ಚಿಕ್ಕ ಬಾಮೈದ, ನೀನು ಆಫೀಸಿಗೆ ಹೋಗ್ತಿಲ್ವಾ? ಹೋಗ್ದೇನೆ ಮನೇಲಿದ್ದು ಮೊಟ್ಟೆ ಇಡ್ತೀನ? ಅಮ್ಮ, ನನಗೂ ಟೈಮ್ ಆಗ್ತಿದೆ, ಹೊರಡ್ತೀನಿ. ಟಿಫಿನಿಗೆ ಕರೆಯೋಣ ಅಂತ ಬಂದಾಗ ನೀನೆಲ್ಲೂ ಕಾಣಿಸ್ಲೇ ಇಲ್ಲ. ಬೆಳಗ್ಗೆನೆ ಎಲ್ಲ ಹೋಗಿದ್ಯಮ್ಮ? ಒಂದು ಸಮಸ್ಯೆಗೆ ಪರಿಹಾರ ಕೇಳೋದಕ್ಕೆ ಹೋಗಿದ್ವಮ್ಮ. ಸಮಸ್ಯೆನಾ? ಏನದು? ಹೇಳ್ಬೇಕಾಗಿರೋ ಸಮಯ ಬಂದಾಗ ಹೇಳ್ತೀನಿ ಬಿಡು. ನೀವೊಂದು ವಿಷಯ ಗಮನಿಸಿದ್ರಾ? ಶಾರ್ಟ್ ಟೈಮಲ್ಲಿ ಶಾರ್ಪ್ ಆಗಿ ಕಂಡಿಡಿಯುವಂತ ಟ್ಯಾಲೆಂಟು ನಮ್ಮಲ್ಲಿ ನಿನಗೆ ಬಿಟ್ರೆ ಇನ್ಯಾರಿಗಿದೆ ಹೇಳು? ಹೌದು, ಅವಳು ಜಾಬ್ ಮಾಡೋ ಆಫೀಸ್ ಬಗ್ಗೆ ಅವನಿ ಹೇಳೋ ಅಷ್ಟ್ರಲ್ಲೇ ಆ ಶ್ರೀಕರ್ ಸಡನ್ ಆಗಿ ಎಂಟ್ರಿ ಆಗಿ ಏನೋ ಕವರ್ ಮಾಡೋ ಹಾಗೆ ನನಗನ್ಸ್ತು. ಸೊ ಅಲ್ಲಿ ಕೂಡ ಏನೋ ಮಿಸ್ಟ್ರಿ ಇದೆ ಅಷ್ಟೇ ಅಲ್ವಾ ಅತ್ತೆ? ಎಸ್, ಅದನ್ನು ಕೂಡ ನಾವು ಕಂಡುಹಿಡಿಬೇಕು. ನಿನ್ ಕಣ್ಣ ಮ್ಯೂಸಿಯಂ ಅಲ್ಲಿ ಇಡ್ಬೇಕು ಸಿಸ್ಟರ್. ಮ್ಯೂಸಿಯಂ ಅಲ್ಲಲ್ಲ, ಆ ಅವನಿ ಮೇಲಿಡ್ಬೇಕು. ಹೊರಡೋಣವಾ? ಏನ್ ಹಾಗೆ ನೋಡ್ತಿದೀಯಾ? ನಿಮ್ಮ ಕಂಪ್ನಿನಲ್ಲೇ ಜಾಯ್ನ್ ಆಗ್ತಿದ್ದೀನಿ ಅಂತ ನಾನು ಹೇಳೋ ಅಷ್ಟರಲ್ಲಿ ನೀವು ಹಾಗ್ಯಾಕೆ ಹೇಳಿದ್ರಿ? ಮದ್ವೆ ವಿಷಯನ ಹೇಳ್ಕೊಳಕ್ಕಾಗ್ಲಿಲ್ಲ. ಯಾಕಂದ್ರೆ ಅದು ಯಾವ ಥರ ಪ್ರಳಯಕ್ಕೆ ದಾರಿ ಮಾಡುತ್ತೋ ಅಂತ ಭಯ. ಒಂದೇ ಜಾಗದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದೀವಿ ಅಂತ ಚಿಕ್ಕ ವಿಷಯನ್ ಕೂಡ ಯಾಕೆ ಮನೇಲಿ ಹೇಳ್ತಾ ಇಲ್ಲ? ನಮ್ಮ ರೆಕ್ಕೆಗಳನ್ನ ನಾವೇ ಕಟ್ ಮಾಡ್ಕೊಳ್ಳೋ ಪರಿಸ್ಥಿತಿಗಳನ್ನ ಸೃಷ್ಟಿಸ್ಕೊಂಡು ನಮ್ಮ ಸ್ವಾತಂತ್ರ್ಯನ ನಾವೇ ದೂರ ಮಾಡ್ಕೊಳ್ತಿರೋ ಹಾಗೆ ಅನ್ನಿಸ್ತಿದೆ ರೀ. ಅವನಿಗೆ ನಮ್ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ. ಯಾಕೇನು ಮಾತಾಡ್ತಿಲ್ಲ? ಈಗಾಗ್ಲೇ ಎಲ್ಲರಿಗೂ ನಮ್ಮ ಮೇಲೆ ತರತರದ ಅನುಮಾನಗಳಿದೆ. ಇಬ್ರು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತೀವಿ ಅಂತ ಗೊತ್ತಾದ್ರೆ ಇನ್ನೂ ಅನುಮಾನ ಪಡ್ತಾರೆ. ಅನವಶ್ಯಕವಾದ ತೊಂದರೆಗಳು ಎದುರಾಗತ್ತೆ. ಅದಕ್ಕೆ ಹಾಗೆ ಹೇಳ್ಬೇಕಾಗಿ ಬಂತು. ಅದನ್ ಮೀರಿ ಬೇರೆ ಏನೂ ಇಲ್ಲ. ಆಪತ್ ಧರ್ಮಕ್ಕೆ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತಾರೆ. ಹೀಗ್ ಪ್ರತಿ ವಿಷಯದಲ್ಲೂ ಸುಳ್ಳು ಹೇಳ್ತಾ ಹೋಗೋದು ಧರ್ಮ ಅಂತ ಅನ್ನಿಸ್ತಿಲ್ಲ ರೀ.
ಭವಿಷ್ಯದಲ್ಲಿ ಎಂಥ ತೊಂದರೆಗಳು ಬರುತ್ತೋ ಅಂತ ಭಯ ಆಗ್ತಿದೆ ರೀ. ಅದೆಲ್ಲ ನಾನು ನೋಡ್ಕೋತೀನಿ. ಟೈಮ್ ಆಗ್ತಿದೆ, ಹೊರಡೋಣ ಬಾ. ಏನಾಯ್ತು ಗಿರಿ? ಶ್ರೀಕರ್ ಆಫೀಸಿಗೆ ಕರ್ಕೊಂಡ್ಬಂದಿರೋ ಹುಡುಗಿ ಪದೇ ಪದೇ ನೆನಪಾಗ್ತಾ ಇದ್ದಾಳೆ. ನೆನ್ನೆ ಕರ್ಕೊಂಡು ಬಂದ, ಯಾರಿಗೂ ಇಂಟ್ರೊಡ್ಯೂಸ್ ಮಾಡಿದೆ ಒಳಗಡೆ ಕರ್ಕೊಂಡೋದ. ಬಾಸ್ ಹತ್ರ ಮಾತಾಡಿಸಿ ಮತ್ತೆ ಸೈಲೆಂಟಾಗಿ ಕರ್ಕೊಂಡು ಹೋದ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವ್ರಿವನ್. ಎವ್ರಿಬಡಿ ಕಮ್ ಹಿಯರ್. Let me introduce a special person. She is Avani, ನನ್ನ ಫ್ರೆಂಡ್ ತಂಗಿ. ಇವತ್ತಿಂದ ನಮ್ಮ ಆಫೀಸಲ್ಲಿ ಎಂಪ್ಲಾಯಾಗಿ ಜಾಯ್ನ್ ಆಗ್ತಿದ್ದಾಳೆ. ಅಡ್ಮಿನಿಸ್ಟ್ರೇಷನ್ ಹೆಡ್ ಆಗಿ ಜವಾಬ್ದಾರಿನ ತಗೋತಿದ್ದಾಳೆ. ನೀವೆಲ್ಲರೂ ಅವಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಸ್ವಲ್ಪ ಅಟ್ಮಾಸ್ಫಿಯರ್ ಅಭ್ಯಾಸ ಆಗೋವರೆಗೂ ಕೋಆಪರೇಟ್ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಕಂಗ್ರಾಟ್ಸ್ ಅವನಿ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಅವನಿ ಅವರೇ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅವನಿ ಅವರೇ. ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಅವನಿಯವರೇ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಅವನಿಯವರೇ. ಥ್ಯಾಂಕ್ ಯು. ಅವನಿ, he is Giri, team leader. Okay guys, you please carry on. ಅವನಿ, ನಿನ್ನ ಪ್ಲೇಸ್ ತೋರಿಸ್ತೀನಿ. ಕಮ್ ವಿತ್ ಮೀ. ಅವನಿ, ದಿಸ್ ಈಸ್ ಯುವರ್ ಸೀಟ್. ಕೂತ್ಕೋ. ಸಿಸ್ಟಮ್ ಆನ್ ಮಾಡಿ ಔಟ್ಲೈನ್ ಒಂದ್ಸಲ ಸ್ಟಡಿ ಮಾಡ್ತಿರೋ. ಟೋಟಲ್ ಸಬ್ಜೆಕ್ಟ್ ಮೇಲೆ ಒಂದು ಐಡಿಯಾ ಬರುತ್ತೆ. ಅದಾದಮೇಲೆ ವರ್ಕ್ ಮಾಡೋದಕ್ಕೆ ನೀನು ಶುರು ಮಾಡ್ಬೋದು. ಓಕೆ? ಓಕೆ ರೀ. ಗುಡ್ ಲಕ್. ಥ್ಯಾಂಕ್ ಯು ರೀ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಕೂತ್ಕೋ.
ಫ್ರೆಂಡ್ ತಂಗಿ ಅಂತೆ. ಎಲ್ರನ್ನೂ ನೋಡೋ ಥರ ಅವಳನ್ನು ನೋಡಬೇಡ. ಶ್ರೀಕರ್ ಎಂಥವನು ಅಂತ ಗೊತ್ತಲ್ವಾ? ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಮೊದಲೇ ಅವ್ನು ನಿನಗೆ ಸೀನಿಯರು, ನಿನ್ನ ಕೆಲಸದಿಂದ ಬೇಕಾದರೂ ತೆಗಿಬಹುದು.